ಹೊಸ ವರ್ಷಾಚರಣೆಗೆ ಸ್ಮಾರಕಗಳ ನಾಡು ವಿಜಯಪುರ ಕೂಡ ಸಜ್ಜಾಗಿದೆ. ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳಲ್ಲಿ ಪ್ರವಾಸಿಗರ ದಂಡೇ ಕಂಡು ಬರ್ತಾ ಇದೆ. ಐತಿಹಾಸಿಕ ಗೋಲ್ ಗುಂಬಜ್ ವೀಕ್ಷಣೆಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಅಂತ ಅಂದ್ರೆ ಈ ಪಾರ್ಟಿ ಮೋಜು ಮಸ್ತಿ ಅನ್ನೋದಕ್ಕಿಂತ ರಜೆಗಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಕಡೆ ಈ ಸ್ಕೂಲ್ಗಳಿಗೆಲ್ಲ ಮೊನ್ನೆ 25ಕ್ಕೆ ರಜೆ ಶುರು ಆದ್ರೆ 2ನೇ ತಾರೀಕು ತನಕ ಹತ್ತತ್ರ ರಜೆ ಇದೆ. ಹಾಗಾಗಿ ಈಗೆಲ್ಲ ಪ್ರವಾಸಿಗರಿಗೆ ಅಲ್ಲೆಲ್ಲ ಹೋಗಿ ಇದನ್ನೆಲ್ಲ ಪ್ರವಾಸಿ ತಾಣಗಳನ್ನೆಲ್ಲ ನೋಡೋದಕ್ಕೆ ಒಂದು ಅವಕಾಶ. ಆ ಕಾರಣಕ್ಕಾಗಿನೇ ಬಹಳ ಸಂಖ್ಯೆಯಲ್ಲಿ ಜನ ಕೂಡ ಸೇರ್ತಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಎಡಳ್ಳಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಹೊಸ ವರ್ಷದ ಆಗಮನದ ಹಿನ್ನೆಲೆಯಲ್ಲಿ ವಿಜಯಪುರ ನಗರದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳು ಪ್ರವಾಸಿಗರಿಂದ ಕಿಕ್ಕಿರಿದು ತುಂಬಿ ಅಂತ ಹೇಳ್ಬೋದು. ಸದ್ಯ ನಾವು ವಿಜಯಪುರ ನಗರದ ಒಂದು ಗೋಲ ಗುಂಬಜ್ ಆವರಣದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ವಿವಿಧ ಶಾಲಾ ಮಕ್ಕಳು ಇರ್ಬೋದು, ಕಾಲೇಜು ವಿದ್ಯಾರ್ಥಿನಿ ಇರ್ಬೋದು, ಇನ್ನಿತರ ವಿವಿಧ ಜಿಲ್ಲೆ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಗೋಲಗುಮಟ ವೀಕ್ಷಣೆ ಮಾಡೋದರ ಮೂಲಕ ಅವರು 2025ಕ್ಕೆ ವಿದಾಯ ಹೇಳಿ 2026ಕ್ಕೆ ಸ್ವಾಗತವನ್ನು ಕೋರೋಕೆ ಇಲ್ಲಿ ಎಲ್ಲರೂ ಅಣಿಯಾಗಿದ್ದಾರೆ. ಈ ಕಡೆ ನೋಡಬಹುದು ಪ್ರವಾಸಿಗರು ಆವರಣದಲ್ಲಿ ನಿಂತಿದ್ದು ಈ ದೃಶ್ಯ ಕಂಡುಬರುತ್ತೆ. ಗೋಲಗುಮಟ ವೀಕ್ಷಣೆ ಮತ್ತು ಇನ್ನಿತರ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಿ ನ್ಯೂ ಇಯರ್ನ ನಾವು ವೆಲ್ಕಮ್ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಹೊರ ರಾಜ್ಯದವರು ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳು ಸಹಿತ ಇಲ್ಲಿ ನಮಗೆ ಕಂಡು ಬರ್ತಾ ಇರೋದು ದೃಶ್ಯದಲ್ಲಿ ಕಂಡುಬರುತ್ತೆ. ಇದ್ರ ಜೊತೆಗೆ ಏನು ವಿದೇಶಿಗರ ಸಂಖ್ಯೆ ಕೂಡ ಇಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ ಅಂತಾನೆ ಹೇಳ್ಬೋದು. ಇವರು ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಬಂದಂಥ ವಿದ್ಯಾರ್ಥಿಗಳು ಕಾಲೇಜಿನಿಂದ ಇಲ್ಲಿ ಪ್ರವಾಸಕ್ಕೆ ಬಂದು ಏನು 2020ಕ್ಕೆ ಬಾಯ್ 2026ಕ್ಕೆ ಹಾಯ್ ಹೇಳಲು ಇವರು ಇಲ್ಲಿ ಜಮಾವಣೆಗೊಂಡಿದ್ದಾರೆ ಅಂತಾನೆ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಇನ್ನು ಈ ಕಡೆ ಇಲ್ಲಿ ದೃಶ್ಯ ನೋಡ್ಬೋದು, ಶಾಲಾ ಮಕ್ಕಳಿದ್ದಾರೆ. ಆ ಕಡೆ ಗೋಲಗುಮಟದ ಏನು ಕಾಣಿಸ್ತಾ ಇದೆ ದೃಶ್ಯಗಳಲ್ಲಿ, ಅಲ್ಲಿ ಹೆಚ್ಚಿನ ಸಂಖ್ಯೆಯ ಒಂದು ವೀಕ್ಷಣೆ ಮಾಡೋಕ್ಕೂ ಪ್ರವಾಸಿಗರು ಹೋಗ್ತಾ ಇರೋದು ಮತ್ತು ಅಲ್ಲಿಂದ ಬರ್ತಾ ಇರೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಅಂಕಿಅಂಶಗಳನ್ನು ಸಹಿತ ನಾವಿಲ್ಲಿ ಗಮನ ಮಾಡಿದಾಗ ಏನು ಕಳೆದ ಡಿಸೆಂಬರ್ 27ರಂದು 6023 ಪ್ರವಾಸಿಗರು, 28ರಂದು 5136 ಪ್ರವಾಸಿಗರು, 29ರಂದು 3437 ಪ್ರವಾಸಿಗರು ಹಾಗೂ ಇದೇ ಡಿಸೆಂಬರ್ 31 ನಿನ್ನೆವರೆಗೂ ಸಾಯಂಕಾಲದವರೆಗೂ 3476 ಪ್ರವಾಸಿಗರು ಇಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಇವತ್ತು ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಜನರಾಗಮಿಸಿದ್ದಾರೆ. ಏನು ಐತಿಹಾಸಿಕ ಸ್ಮಾರಕದ ವೀಕ್ಷಣೆಯ ಜೊತೆಗೆ ಏನು ಹೊಸ ವರ್ಷವನ್ನು ನಾವು ಸ್ವಾಗತ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಹವನ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ. ಇನ್ನು ದಾವಣಗೆರೆಯಲ್ಲೂ ಹೊಸ ವರ್ಷಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ನೂತನ ವರ್ಷದ ಸಂಭ್ರಮಕ್ಕೆ ಕೇಕ್ ಮೇಳ ಆಯೋಜನೆ ಮಾಡಲಾಗಿದೆ. ರಮೇಶ್ ಅನ್ನೋರು ಒಂದು ಬೇಕರಿಗೆ ಸಂಬಂಧಪಟ್ಟಂಗೆನ ಮಾಲೀಕ ಅಂತವರು, ಅವ್ರ ಕಡೆಯಿಂದ ಈ ಕೇಕ್ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ದಾವಣಗೆರೆ ಗಾಂಧಿ ವೃತ್ತದಲ್ಲಿರುವಂಥ ಆಹಾರ್ 2000 ಬೇಕರಿ. ಸೊ ವಿಭಿನ್ನ ಕೇಕ್ಗಳ ಮುಖೇನವಾಗಿ ಗಮನ ಸೆಳೀತಾ ಇರುವಂಥ ಮೇಳ ಇದು. ಸುಮಾರು 25 ವರ್ಷದಿಂದ ಹಿಂಗೆ ಕೇಕ್ ಮೇಳವನ್ನು ಮಾಡ್ಕೊಂಡು ಬಂದಿದ್ದಾರಂತೆ. 1000ಕ್ಕೂ ಅಧಿಕ ವೆರೈಟಿಯ ಕೇಕನ್ನು ರೆಡಿ ಮಾಡಿದ್ದಾರೆ ರಮೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಕೇಕ್ ನೋಡ್ಬೋದು. ಆಮೇಲೆ ಬಹುಶಃ ರಾತ್ರಿ ಏನಾದ್ರು ಕೇಕ್ ಕಟ್ಟಿಂಗು ಮತ್ತೊಂದು ಏನಾದರೂ ಸೆಲೆಬ್ರೇಷನ್ ಇದ್ದರೆ ಕೇಕ್ ಕೊಂಡು ಕೂಡ ಹೋಗ್ಬೋದು ಅಂತ ಕಾಣಿಸುತ್ತೆ. ಬಸವರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ ಸ್ಥಳದಿಂದ, ಬನ್ನಿ ನೋಡ್ಕೊಂಬೋಣ. ವಾಣಿಜ್ಯ ನಗರಿ ಹಾಗೂ ಬೆಣ್ಣೆ ನಗರಿ ದಾವಣಗೆರೆ ಒಂದೇನು ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿದೆ ಅಂತ ಹೇಳ್ಬೋದು. ನಾವೀಗ ದಾವಣಗೆರೆ ಒಂದು ಪ್ರಸಿದ್ಧ ಆರ್ 2000 ಹೋಟೆಲ್ನಲ್ಲಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಏನು ವಿಭಿನ್ನವಾದಂಥ ಕೇಕ್ಗಳನ್ನು ಹೊಸ ವರ್ಷಕ್ಕಾಗಿ ಏನು ತಯಾರು ಮಾಡಿರ್ತಕ್ಕಂಥ ಪ್ರತಿ ವರ್ಷ ಒಂದು ವಿಶೇಷವಾದ ಕೇಕ್ ಎಕ್ಸಿಬಿಷನನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥ. ಆದರೆ ಈ ವರ್ಷ ಆ ಒಂದು ಪ್ರಯತ್ನಕ್ಕೆ ಮುಂದಾಗಿಲ್ಲ. ಆದರೆ ವಿಭಿನ್ನವಾದಂಥ ಒಂದು ಕೇಕ್ಗಳನ್ನು ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದ ಏನು ಅವು ಅಲ್ಲಿರ್ತಕ್ಕಂಥ ಏನು ಕೆಲಸಗಾರರನ್ನು ಕರೆಸಿಕೊಂಡು, ಅದು ಕ್ರಿಕೆಟ್ ಗ್ರೌಂಡ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ವೈದ್ಯರ ಟೆಲಿಸ್ಕೋಪ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ರೆಡಿಮೇಡ್ ಶರ್ಟ್ಗಳಾಗಿರ್ಬೋದು, ಈ ರೀತಿ ನಿತ್ಯ ಬಳಕೆಯ ಜನಜೀವನದಲ್ಲಿ ಏನು ನಿತ್ಯ ಜನರು ಬಳಸ್ತಾ ಇರ್ತಕ್ಕಂಥ ಕಾರ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಎಲ್ಲ ಒಂದು ರೀತಿಯಾದಂಥ ದಿನಬಳಕೆಯ ವಸ್ತುಗಳನ್ನು ಒಂದು ಕೇಕ್ ರೂಪದಲ್ಲಿ ಇವತ್ತು ಬೆಳಕಿಗೆ ತಂದಿದ್ದಾರೆ ಮತ್ತು ಇವನನ್ನು ಮಾರಾಟಕ್ಕೆ ಕೂಡ ಇಟ್ಟಿದ್ದಾರೆ. ವಿಶೇಷವಾಗಿ ಏನು ಹೊಸ ವರ್ಷದ ಏನು ಆಗಮನಕ್ಕಾಗಿ ಸ್ವಾಗತಕ್ಕಾಗಿ ಈ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಆ 2000ನಲ್ಲಿ ಇಟ್ಟಿರ್ತಕ್ಕಂಥದ್ದು. ಸುಮಾರು ನೂರಾರು ಒಂದು ಪ್ರಕಾರದ ಕೇಕ್ಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಇದಕ್ಕಾಗಿ ಕಳೆದ ಹಲವಾರು ದಿನಗಳಿಂದ ಸುಮಾರು 20ರಿಂದ 30ಕ್ಕೆ ಹೆಚ್ಚು ಒಂದು ಏನು ಇಂಥ ಒಂದು ಕೆಲಸಗಾರರು ಈ ರೀತಿಯಾದಂಥ ಹೊಸ ಎಲ್ಲಿ ಬೇರೆ ಕಡೆ ಏನು ಸಿಗದಂಥ ಒಂದು ವಿಶೇಷವಾದ ವಿನ್ಯಾಸಗಳಲ್ಲಿ ಕೇಕನ್ನು ತಯಾರಿಸ್ತಕ್ಕಂಥದ್ದು. ಈ ಕೇಕ್ಗಳಿಗೆ ಒಂದು ಇಡೀ ಒಂದು ರಾತ್ರಿ 10:30 11 ಗಂಟೆವರೆಗೆ ಕೂಡ ಈ ರೀತಿಯಾದ ಒಂದು ಎಕ್ಸಿಬಿಷನ್ ಮತ್ತು ಅದರ ಜೊತೆ ಮಾರಾಟಗೊಂಡಿಟ್ಟಿರತಕ್ಕಂಥದ್ದು. ಇದರ